ಇಲ್ಲಿ ನಮ್ಮಪ್ಪ ಅಮ್ಮ ಅಣ್ಣ ಒಂದೇ ಬೈಕಲ್ಲಿ ಹೋಗಕ್ಕೆ ಫುಲ್ ರೆಡಿ ಆಗ್ತಾರೆ. ನೋಡಿ ಇಲ್ಲಿ ಒಂದು ಬೈಕಲ್ಲಿ 3 ಜನ ಹೋಗ್ತಿದ್ದಾರೆ. ನೀವ್ಯಾರು ಹಂಗೆ ಹೋಗ್ಬಿಟ್ರಿ ನೋಡಿ, ನಮ್ಮ ಅಪ್ಪಾಜಿ ಬೈದಿವೆ. ಫುಲ್ ಎಂಜಾಯ್ಮೆಂಟ್ ಅವ್ರದ್ದು, ಫುಲ್ ಖುಷಿ. ಟ್ರಿಪ್ ಹೋಗ್ತಿದ್ದೀವಿ ಅಂತ ಎಲ್ಲರೂ. ಒಂದು ಬೈಕಲ್ಲಿ, ಒಂದು ಪ್ಯಾಷನ್ ಪ್ರೋ ಬೈಕಲ್ಲಿ ಅಣ್ಣ, ಅಪ್ಪಾಜಿ, ಅಮ್ಮ 3 ಜನ. ಅವ್ರನ್ನ ಡ್ರಾಪ್ ಮಾಡಿ ಬಂದಾದ್ಮೇಲೆ ನಮ್ಮ ಅತ್ತಿಗೆ ಕೂಡ ಹೋಗ್ತಾರೆ. ಯಾವ ಥರ ಹತ್ತಿದ್ದಾರೆ ನೋಡಿ. ಅಯ್ಯೋ, ಈ ಥರ ಹತ್ಬಿಟ್ಟು ನೆಕ್ಸ್ಟ್ ಸ್ಟಾರ್ಟ್ ಮಾಡ್ಕೊಂಡು ಫುಲ್ ಐವಿ ಮಾಡ್ಕೊಂಡು ಮಾರ್ನಿಂಗ್ ರೈಡ್ ಸ್ಟಾರ್ಟ್ ಮಾಡಿದ್ದು. ನಮ್ಮಿಬ್ಬರಿಗೂ ಟಾಟಾ ಹೇಳ್ಕೊಂಡು ನಮ್ಮ ಮಮ್ಮಿ ಅಂತೂ ಫುಲ್ ಖುಷಿ. ಯಾಕಂದರೆ ವ್ಲಾಗ್ ಮಾಡ್ತಿದ್ವಿ, ಇದು ನಮ್ಮ ಫಸ್ಟ್ ಟೈಮ್ ವ್ಲಾಗ್ ಆಗಿರೋದ್ರಿಂದ ಫುಲ್ ಹ್ಯಾಪಿ. ಚಿತ್ರದುರ್ಗ ಬಸ್ ಸ್ಟ್ಯಾಂಡಲ್ಲಿ ಎಲ್ಲರೂ ವೇಟ್ ಮಾಡ್ತಾಯಿದ್ದೀವಿ ಬಸ್ಗೆ. ಬಸ್ ಒಂದು 10 ಮಿನಿಟ್ಸ್ ಡಿಲೇ ಆಯಿತು. ನೆಕ್ಸ್ಟ್ ಬಸ್ ಒಳಗಡೆ ಹತ್ಕೊಂಡು ಕುತ್ಕೊಂಡು ಎಲ್ಲ ಬೆಚ್ಚು ಕುತ್ಕೊಂಡ್ರು. ಟೋಪಿ ಗಿಪ್ಪೆ ನೋಡಿ. ಮಲ್ಕೊಳಲ್ಲ ನಮ್ಮಣ್ಣ ಫುಲ್ ಆಯಿತು. ಮಾರ್ನಿಂಗ್ 4 o'clock ರೀಚ್ ಆದ್ವಿ. ನೈಟ್ ಚಿತ್ರದುರ್ಗದಿಂದ ನೈಟ್ 10:45 ಬಸ್ ಇದೆ. 10:45ಗೆ ಸ್ಟಾರ್ಟ್ ಆದರೆ ಮಾರ್ನಿಂಗ್ 4 o'clock ಧರ್ಮಸ್ಥಳ ರೀಚ್ ಆಗ್ತೀವಿ. ಚೆನ್ನಾಗಿರುತ್ತೆ ಜರ್ನಿ, ಬಸ್ ಜರ್ನಿ. ಫೈನಲಿ ನಾವು ಧರ್ಮಸ್ಥಳ ರೀಚ್ ಆದ್ವಿ. ಎಲ್ಲರೂ ಹ್ಯಾಪಿ ಮೋಡಲ್ಲಿ ಇದ್ದಾರೆ. ಅಲ್ಲಿಂದನೇ ವ್ಲಾಗ್ ಸ್ಟಾರ್ಟ್ ಆಯಿತು ಕಂಪ್ಲೀಟ್. ಇದು ಎಂಟ್ರೆನ್ಸ್ ನೀವು ನೋಡ್ಬೋದು. ಬಸ್ ಅಲ್ಲೇ ಸ್ಟಾಪ್ ಆಗುತ್ತೆ. ಇಲ್ಲಿಂದ ನೆಕ್ಸ್ಟ್ ಧರ್ಮಸ್ಥಳದ ಎಂಟ್ರೆನ್ಸಿಂದ ಸ್ಟಾರ್ಟ್ ಆದ್ವಿ ನಾವು. ಎಲ್ಲರೂ ಫುಲ್ ಬೆಚ್ಚಗೆ ಸ್ವೆಟರ್ ಗಿಟ್ಟರ್ ಹಾಕೊಂಡು. ಚಳಿ ಜಾಸ್ತಿ ಇರುತ್ತೆ ಮಾರ್ನಿಂಗ್ 4 o'clock ರೀಚ್ ಆದ್ವು. ಅದಕ್ಕೋಸ್ಕರ ಚಳಿ ಜಾಸ್ತಿ ಇತ್ತು ಅಂತ ಸ್ಟಾರ್ಟ್ ಆದ್ವಿ. ಇವಾಗ ನೋಡಿ ಎಲ್ಲ ನಮ್ಮಮ್ಮ ಫುಲ್ಲು ಬರ್ರಿ, ಹಿಂದೇನಿಲ್ಲ. ಧರ್ಮಸ್ಥಳ ತಲುಪಿದ್ವಿ 4:15ಗೆ. 11 ಗಂಟೆ ಬಿಟ್ಟು 4 ಕಾಲ್ ರೀ. 4 ಕಾಲ್. ಓಕೆ. ಯಾರು ನೀವು? ಚಿತ್ರದುರ್ಗದಿಂದ ಬಂದಿರೋದು. ಹೌದಾ? ಯಾಕೆ ಮುಖ ಎಲ್ಲ ಮುಚ್ಕೊಂಡು ಬಂದ್ಬಿಟ್ಟಿದ್ದೀರಲ್ಲ? ದರ್ಶನಕ್ಕೆ ಹೋಗ್ತಿರುವ ದೃಶ್ಯ ಇದು. ಅತ್ತಿಗೆ, ಅಪ್ಪಾಜಿ, ಅಮ್ಮ, ಅಣ್ಣ ಆಲ್ರೆಡಿ ಮುಂದೆ ಹೋಗಿದ್ದಾನೆ. ಫುಲ್ ರಶ್ ಇತ್ತು ಅನ್ಕೋಬಿಡಿ. ಯಾಕಂದ್ರೆ ಇದು ಸರ್ತಿ ಸಾಲಿನಲ್ಲಿ ನಾವು ಹೋಗ್ತಾ ಇರೋದು. ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬರ್ಬೇಕಾದ್ರೆ ಐಸ್ ಕ್ರೀಮ್ ತಿಂತಿರೋದು ಚೆನ್ನಾಗಿತ್ತು. ನೆಕ್ಸ್ಟ್ ನಾವು ಪ್ರಯಾಣ ಬೆಳೆಸಿದ್ದು ಕುಕ್ಕೆ ಸುಬ್ರಹ್ಮಣ್ಯ ಕಡೆಗೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲೂ ಕೂಡ ಈ ಥರ ರಶ್ ಇತ್ತು ನೋಡಿ. ಹೆವಿ ರಶ್ ಅನ್ಕೋಬಿಡಿ. ಸುಬ್ರಹ್ಮಣ್ಯ ದರ್ಶನ ಮುಗಿಸ್ಕೊಂಡು ಬರ್ಬೇಕಾದ್ರೆ ನಮ್ಮ ಮನೇಲಿ ನಿದ್ದೆ ಮಾಡ್ತಿರೋದು ದೃಶ್ಯ. ಜಗತ್ತಿಗೆ ಹೇಳಿದ್ರಲ್ಲೋ ಹೇಳಿ ಎದ್ದೇಳಿ ಅಂತ, ಇನ್ನು ಮನೆಗೆ ಇದೆಯಲ್ಲೋ. ಅದು ನಮಗೂ ಗೊತ್ತು, ಎಷ್ಟು ಗಂಟೆಗೆ ಹೇಳಿ ಅಂತ ಏನ್ ಹೇಳಿಲ್ಲ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ನೆಕ್ಸ್ಟ್ ಡೇ ರೂಮ್ ಎಲ್ಲ ವೇಕೆಟ್ ಮಾಡಿಬಿಟ್ಟು ನಾವು ಮಾರ್ನಿಂಗ್